ಸ್ನೇಹಿತರೆ, ಪ್ರತಿದಿನದಂತೆ ನಿಮ್ಮ ಪಾಡಿಗೆ ನೀವು ನಿಮ್ಮದೇ ಕೆಲಸಗಳಲ್ಲಿ ಮುಳುಗಿರ್ತೀರಾ. ಏಕಾಏಕಿ ನಿಮ್ಗೆ 240 ಕೋಟಿ ರೂಪಾಯಿ ಲಾಟ್ರಿ ಹೊಡೆದಿರೋ ವಿಷಯ ಗೊತ್ತಾಗತ್ತೆ. ಆಗ ನೀವೇನ್ ಮಾಡ್ತೀರಾ? ಮೊದಲಿಗೆ ಅಂತ ವಿಷಯ ಅರಗಿಸಿಕೊಳ್ಳೋಕೆ, ತಡೆದುಕೊಳ್ಳೋಕೆ ಗಟ್ಟಿ ಮನಸ್ಸು ಬೇಕಾಗತ್ತ. ದಿಢೀರ್ ಕೋಟ್ಯಾಧಿಪತಿಯಾಗೋ ಕನಸು ಕಾಣೋರ ಸಂಖ್ಯೆ ಏನು ಕಡಿಮೆ ಇಲ್ಲ. ಆದ್ರೆ ಅದು ನನಸಾಗೋದು ಅಪರೂಪದಲ್ಲಿ ಅಪರೂಪ. ಇತ್ತೀಚೆಗಷ್ಟೇ ಭಾರತೀಯ ಮೂಲದ ವ್ಯಕ್ತಿಯೊಬ್ಬರಿಗೆ ಅಂಥದ್ದೇ ಜಾಕ್ಪಾಟ್ ಹೊಡೆದಿದೆ. ಅದರಿಂದ 29 ವರ್ಷ ವಯಸ್ಸಿನ ಯುವಕ ದಿಢೀರ್ ಶ್ರೀಮಂತನಾಗಿದ್ದಾನೆ. ಈತನ ಈ ಅದೃಷ್ಟದ ಹಿಂದಿರೋದು ಅಮ್ಮನ ಶಕ್ತಿ. ಹಾಗಿದ್ರೆ ಏನಿದು ಸ್ಟೋರಿ? ಯಾರು ಆ ಯುವಕ? ದಿಢೀರ್ ಅಂತ ಕೋಟಿ ಕುಬೇರನಾಗಿತ್ತು ಹೇಗೆ ಆತ? ಇಷ್ಟು ದೊಡ್ಡ ಹಣವನ್ನ ಆತ ಏನ್ ಮಾಡ್ತಾನಂತೆ? ಈ ಎಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತೋರಿಸ್ತೀವಿ. ವಿಡಿಯೋವನ್ನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕಡೆತನಕ ನೋಡಿ. ಹಾಗೇನೆ ನೀವಿನ್ನೂ ನಮ್ಮ ಮೈಂಡ್ ಲೆಡ್ಜರ್ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಸ್ನೇಹಿತರೆ, ಅದು ಯಾವುದೇ ಲಾಟ್ರಿ ಆಗಿರ್ಲಿ, ಅದನ್ನ ಗೆಲ್ಲಬೇಕು ಅಂದ್ರೆ ನಿಜಕ್ಕೂ ಅದೃಷ್ಟ ಬೇಕೇ ಬೇಕು. ಅದರಲ್ಲಿಯೂ ಲಾಟ್ರಿಯಲ್ಲಿಯೇ ಕೋಟಿ ಕೋಟಿ ಗೆಲ್ಲೋ ಅದೃಷ್ಟ ಇರೋದು ಕೋಟಿಗೊಬ್ಬರಿಗೆ ಮಾತ್ರವೇ. ನಾವೀಗ ನಿಮಗೆ ಹೇಳೋಕೆ ಹೊರಟಿರೋದು ಕೋಟಿ ಕೋಟಿಯನ್ನ ಲಾಟರಿ ಮೂಲಕವೇ ಗೆದ್ದಿರೋ ಅಂಥದ್ದೇ ಕೋಟಿಗೊಬ್ಬ ಅದೃಷ್ಟವಂತನ ಸ್ಟೋರಿಯನ್ನ. ಸ್ನೇಹಿತರೆ, ಭಾರತೀಯ ಮೂಲದ 29 ವರ್ಷದ ವ್ಯಕ್ತಿಗೆ ಅಮ್ಮ ದೊಡ್ಡ ಅದೃಷ್ಟವನ್ನೇ ತಂದಿದ್ದಾಳೆ. ಅಮ್ಮನ ಜನ್ಮದಿನದ ನಂಬರ್ನ ಲಾಟ್ರಿ ಖರೀದಿ ಮಾಡಿದ್ದ ವ್ಯಕ್ತಿ ಬರೋಬ್ಬರಿ 240 ಕೋಟಿ ರೂಪಾಯಿಯನ್ನ ತನ್ನದಾಗಿಸಿಕೊಂಡಿದ್ದಾನೆ. ಅಬುದಾಬಿಯಲ್ಲಿ ನೆಲೆಸಿರೋ ಆಂಧ್ರ ಪ್ರದೇಶ ಮೂಲದ ಯುವಕ ಅನಿಲ್ ಕುಮಾರ್ ಬೊಲಾ ಲಾಟ್ರಿ ಇತಿಹಾಸದಲ್ಲಿಯೇ ದೊಡ್ಡ ಮೊತ್ತವನ್ನ ಗೆದ್ದುಕೊಂಡಿರೋ ಅದೃಷ್ಟವಂತನಾಗಿ ಹೊರಹೊಮ್ಮಿದ್ದಾನೆ. ಸ್ನೇಹಿತರೆ, ಅಕ್ಟೋಬರ್ 18ರಂದು UAEಯ 100 ಮಿಲಿಯನ್ ದಿರ್ಹಂ ಲಾಟ್ರಿಯ ಜಾಕ್ಪಾಟ್ನ ವಿಜೇತರ ಹೆಸರು ಪ್ರಕಟಗೊಂಡಿತ್ತು. 1.5 ವರ್ಷದಿಂದ UAEಯಲ್ಲೇ ವಾಸವಾಗಿರೋ ಅನಿಲ್ ಕುಮಾರ್ ಬೊಲಾ 23ನೇ ಲಕ್ಕಿ ಡೇ ಡ್ರಾನಲ್ಲಿ ರಾತ್ರೋರಾತ್ರಿ ಮಿಲೇನಿಯರ್ ಆಗಿದ್ದಾನೆ. ಆತ ಆಯ್ಕೆ ಮಾಡಿಕೊಂಡಿದ್ದ ಡೇಟ್ ಆತನ ಇಡೀ ಬದುಕನ್ನೇ ಬದಲಿಸಿ ಬಿಟ್ಟಿದೆ. ಸಂಖ್ಯೆಯನ್ನ ಆಯ್ಕೆ ಮಾಡಿಕೊಳ್ಳುವಾಗ ಈತ 11ನೇ ನಂಬರ್ ಅನ್ನ ಆಯ್ಕೆ ಮಾಡಿಕೊಂಡಿದ್ರು. ಹೀಗೆ 11ನ್ನೇ ಆಯ್ಕೆ ಮಾಡಿಕೊಳ್ಳೋದ್ರ ಹಿಂದೊಂದು ವಿಶೇಷ ಕಾರಣವಿತ್ತು. ಅನಿಲ್ ಕುಮಾರ್ ಹೇಳುವಂತೆ ತಾನು ಲಾಟರಿ ಗೆಲ್ಲೋಕೆ ಯಾವುದೇ ಮ್ಯಾಜಿಕ್ ಅನ್ನ ಮಾಡಿರ್ಲಿಲ್ಲ. ತಾಯಿಯ ಹುಟ್ಟಿದ ದಿನವನ್ನ ಕೊಡೋ ಮೂಲಕ ದೇಶದ ಲಾಟರಿ ಇತಿಹಾಸದಲ್ಲಿ 100 ಮಿಲಿಯನ್ ದಿರ್ಹಂನಷ್ಟು ದೊಡ್ಡ ಮೊತ್ತವನ್ನ ಗಳಿಸಿದ್ದಾರೆ. ಸ್ನೇಹಿತರೆ, ಈ ಅನಿಲ್ ಕುಮಾರ್ ಬೊಲಾ ಒಂದೇ ಬಾರಿ 12 ಲಾಟರಿ ಟಿಕೆಟ್ಗಳನ್ನ ಖರೀದಿ ಮಾಡಿದ್ದು ಈ ಬಾರಿ ಅವರಿಗೆ ಅದೃಷ್ಟವೂ ಕೈ ಹಿಡಿತಿದೆ. 240 ಕೋಟಿ ರೂಪಾಯಿ ಲಾಟ್ರಿ ಗೆದ್ದಿರೋ ಸುದ್ದಿ ತಲುಪ್ತಾ ಇದ್ದ ಹಾಗೆ ಅನಿಲ್ ಕುಮಾರ್ಗೆ ಹೇಗೆ ರಿಯಾಕ್ಟ್ ಮಾಡಬೇಕು ಅನ್ನೋದೇ ಗೊತ್ತಾಗಿರ್ಲಿಲ್ವಂತ. ಜಾಕ್ಪಾಟ್ ನನ್ನದಾಗಿ, ನಾನು ಲಾಟರಿ ಗೆದ್ದೆ ಎನ್ನುವ ಸಂತೋಷದ ಅಲೆ ಮನದಲ್ಲಿ ಗುನುಗ್ತಾ ಇತ್ತಂತ. ಇಷ್ಟೆಲ್ಲ ಆದ್ಮೇಲೆ ನಿಜಕ್ಕೂ ಲಾಟ್ರಿ ಗೆದ್ದಿರೋದು ನಾನೇನಾ ಅಂತ ಅವರು ಮತ್ತೊಮ್ಮೆ ಕನ್ಫರ್ಮ್ ಕೂಡ ಮಾಡಿಕೊಂಡಿದ್ರಂತ. ಸ್ನೇಹಿತರೆ, 100 ಮಿಲಿಯನ್ ದಿರ್ಹಂ ಅನ್ನೋದು ಖಂಡಿತ ಬಿಗ್ ಅಮೌಂಟ್. ಅಷ್ಟೊಂದು ಹಣ ಕೇವಲ ಪಾರ್ಟಿ ಮಾಡಿ ಉಡಾಯಿಸೋಕಲ್ಲ. ಕೋಟ್ಯಾಂತರ ರೂಪಾಯಿ ಹಣವನ್ನ ಹೇಗೆ ಖರ್ಚು ಮಾಡಬೇಕು, ಯಾವುದಕ್ಕೆ ಬಳಸಬೇಕು ಅನ್ನೋದಕ್ಕೆ ಸರಿಯಾದ ಯೋಜನೆಯನ್ನ ಹಾಕಿಕೊಳ್ಬೇಕಾಗತ್ತ. ಯುವಕ ಅನಿಲ್ ಕುಮಾರ್ ದೊಡ್ಡ ಮೊತ್ತದ ಹಣದ ಜೊತೆಗೆ ಅದನ್ನ ನಿಭಾಯಿಸೋ ಹೊಣೆಯನ್ನು ಕೂಡ ಹೊತ್ಕೊಂಡಿದ್ದಾರೆ. ಆ ಮೊತ್ತವನ್ನ ಹೇಗೆ ಹೂಡಿಕೆ ಮಾಡಬೇಕು, ಅದನ್ನ ಸರಿಯಾದ ರೀತಿಯಲ್ಲಿ ಹೇಗೆ ಖರ್ಚು ಮಾಡಬೇಕು ಎಂದು ಅವರೀಗ ಯೋಚಿಸ್ತಾ ಇದ್ದಾರೆ. ಸ್ನೇಹಿತರೆ, ಲಾಟರಿ ಗೆದ್ದಿರೋ ಈ ಹಣದಲ್ಲಿ ಅನಿಲ್ ಕುಮಾರ್ ತಮ್ಮ ಒಂದಿಷ್ಟು ಕನಸುಗಳನ್ನ ನನಸು ಮಾಡಿಕೊಳ್ಳೋಕೆ ಪ್ಲಾನ್ ಮಾಡಿಕೊಂಡಿದ್ದಾರಂತ. ಮೊದಲನೇದಾಗಿ ಒಂದು ಸೂಪರ್ ಕಾರ್ ಖರೀದಿಸುವಂತಹ ಕನಸನ್ನ ಕಂಡಿದ್ದಾರೆ. ಹಾಗೇನೆ ಒಂದು ದೊಡ್ಡ ರೆಸಾರ್ಟ್ ಅಥವಾ 7 ಸ್ಟಾರ್ ಹೋಟೆಲ್ನಲ್ಲಿ 1 ತಿಂಗಳು ವಾಸ್ತವ್ಯ ಹೂಡೋದೆ ಇವರ 2ನೇ ಯೋಜನೆಯಂತ. ಸೂಪರ್ ಕಾರ್ಗೆ ಒಂದಿಷ್ಟು ಕೋಟಿ ಹಾಗೂ ಲಕ್ಸುರಿ ರೆಸಾರ್ಟ್ ನಲ್ಲಿ ಇರೋಕೆ ಒಂದಿಷ್ಟು ಲಕ್ಷಗಳು ಖರ್ಚಾದ್ರೆ ಅಲ್ಲಿಂದ ಮುಂದಕ್ಕೆ ಸಮಾಜ ಹಾಗೂ ಕುಟುಂಬಕ್ಕೆ ಹಣವನ್ನ ಬಳಸುವ ಉದ್ದೇಶವನ್ನ ಇವರು ವ್ಯಕ್ತಪಡಿಸಿದ್ದಾರೆ. ಇನ್ನು ಲಾಟ್ರಿ ಟಿಕೆಟ್ ಖರೀದಿ ಮಾಡೋರಿಗೂ ಅನಿಲ್ ಕುಮಾರ್ ಬೊಲಾ ಒಂದಷ್ಟು ಸಂದೇಶವನ್ನ ರವಾನಿಸಿದ್ದಾರೆ. ಎಲ್ಲವೂ ಒಂದು ಕಾರಣಕ್ಕೆ ನಡೆಯುತ್ತದೆ ಎಂದು ನಾನು ನಂಬುತ್ತೇನೆ. ಪ್ರತಿಯೊಬ್ಬ ಆಟಗಾರನು ಆಟವಾಡುವುದನ್ನ ಮುಂದುವರಿಸಬೇಕೆಂದು ನಾನು ಸೂಚಿಸ್ತೇನೆ ಮತ್ತು ಖಂಡಿತವಾಗಿಯೂ ಒಂದಲ್ಲ ಒಂದು ದಿನ
ಅದೃಷ್ಟವು ನಿಮ್ಮನ್ನ ಹುಡುಕಿಕೊಂಡು ಬರುತ್ತದೆ ಎಂದಿದ್ದಾರೆ ಅನಿಲ್ ಕುಮಾರ್ ಬೋಲ್ಲಾ. ಸ್ನೇಹಿತರೆ, ಈ ಅದೃಷ್ಟವಂತನ ಸ್ಟೋರಿ ಕೇಳಿ ನಿಮಗೆ ಏನ್ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೇನೆ ಈ ರೀತಿಯ ಇನ್ನಷ್ಟು ಇಂಟ್ರೆಸ್ಟಿಂಗ್ ಕಂಟೆಂಟ್ಗಳಿಗಾಗಿ ನಮ್ಮ ಮೈಂಡ್ ರೆಡ್ಜರ್ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ನಮಸ್ಕಾರ.